ಅಮ್ಮ ಗೋಡೆಗೆ ಏನಕ್ಕೆ ಈ ಥರ ಮಾಡಿದ್ದೀರಾ ದೀಪಾವಳಿ ಹಬ್ಬದ ದಿನ? ಅಮ್ಮ, ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ಯಾವಾಗಲೂ ಈ ರೀತಿ ಹಿಂಗೆ ಹೊಡೆದಾಗ ದೀಪಾವಳಿ ಹಬ್ಬಕ್ಕೆ ಹಸ್ತ ಯಾವಾಗ ಚೆನ್ನಾಗಿ ನೀಟಾಗಿ ಇಳಿಯುತ್ತೆ ಅಂದಾಗ ನಮ್ಮ ದೇವರು ಇದ್ದಾನೆ ನಮ್ಮ ಹತ್ರ ಅಂತಂತ ಹೇಳ್ತಿದ್ರು. ಅದಕ್ಕೋಸ್ಕರ ಈ ರೀತಿ ಮಾಡಿರೋದಾ? ಹೌದು ಅಮ್ಮ, ನಂಗೊಂದು ದೋಸೆ ಹಾಕ್ಕೊಡ್ತೀರಾ? ಓಕೆ, ದೋಸೆ ಹಾಕು. ದೋಸೆ ಜೊತೆಗೆ ಚಟ್ನಿನಮ್ಮ? ಹೌದವ್ವ. ಇವತ್ತು ಅನ್ನ, ಸಾಂಬಾರು, ಪಾಯಸ ಹಾಗೂ ಪೊಂಗಲ್ಲು ಮಾಡಿದ್ದೀರಾ? ಪೊಂಗಲು ಮತ್ತು ಚಟ್ನಿ ಎಲ್ಲ ಮಾಡಿದ್ದೀರಾ? ಹೌದು. ಇನ್ನೂ 2-3 ಐಟಮ್ ಮಿಸ್ ಮಾಡಿದ್ದೀರಾ, ಅದು ಯಾವಾಗ ಮಾಡಿಕೊಡ್ತೀರಾ? ಮಾಡಿಕೊಡ್ತೀನಿ ಇನ್ನೊಂದು ಅರ್ಧ ಗಂಟೆಲಿ. ಓಕೆ ಅಮ್ಮ. ದೋಸೆ ಚೆನ್ನಾಗಿ ಬರುತ್ತಲ್ಲ, ಏನೇನು ಹಾಕಿದ್ದೀರಾ ದೋಸೆಗೆ? ಉದ್ದಿನಬೇಳೆ ಮತ್ತು ಅವಲಕ್ಕಿ, ಕಡಲೆಕಾಳು, ಹಂಗೆ ಬಂದರೆ ಅಕ್ಕಿ ಎಷ್ಟು ಹಾಕಿದ್ದೀರಾ? ಅಕ್ಕಿ 2 ಪಾವು ಹಾಕಿದ್ದೀನಿ. ಆಮೇಲೆ ಅನ್ನ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ದೋಸೆ ಈ ರೀತಿ ಕ್ರಿಸ್ಪಿ ಬರೋಂಗೆ ಎಲ್ಲ ಮಾಡಿದ್ದೀರಾ? ಹೌದು. ಸರಿ ನಮ್ಮ ದೋಸೆ ಚಟ್ನಿ ಚೆನ್ನಾಗಿರುತ್ತಲ್ಲ? ಹೌದು.